ನೋಡಿ, ಪೇಷಂಟಿಗೆ ಡಿಸ್ಟರ್ಬ್ ಮಾಡಬೇಡಿ. ಡಾಕ್ಟ್ರೆ, ನನ್ನ ಮಗಗೆ ಏನಾಗೈತ್ರಿ? ಏನಾಗೈತಿ? ಯಾಕೆ ಹಿಂಗೆ ಮಾಡ್ಕೊಂಡಾನು? ಏನಾಗಿಲ್ಲ, ಮೇಜರ್ ಡ್ಯಾಮೇಜ್ ಏನಾಗಿಲ್ಲ. ಸ್ವಲ್ಪ ಆಕ್ಸಿಡೆಂಟ್ ಆಗೈತಿ, ಸ್ವಲ್ಪ ಮೈಗೆ ಕೈಗೆ ಎಲ್ಲ ಪೆಟ್ಟು ಬಿದ್ದೈತೆ ಅಷ್ಟೇ. ಏನಂತ ಪರಿ ಏನಾಗುವಂಥದ್ದಿಲ್ಲ. ಪ್ರಜ್ಞೆ ಯಾವಾಗ ಬರುತ್ತೆ ಡಾಕ್ಟ್ರೆ? ಹಾಂ, ಬರುತ್ತೆ ಇನ್ನೊಂದು 5 ನಿಮಿಷ. ಮಗ ಮಗ ಬಂದ್ರಿ, ಈಗ ಬಂದ್ರಿ. ಇನ್ನೂ ಎತ್ತರಾಗಿಲ್ಲ. ಇನ್ನೊಂದು 5 ನಿಮಿಷ ಎಲ್ಲರೂ ಹೊರಗಿರ್ರಿ, ಕರಿತೀವಿ ಆಗ. ಡಾಕ್ಟ್ರ್ ಏನಾಗೈತೆ ಅಂತದು? ಏನಿಲ್ಲ, ಮೇಜರ್ ಆಕ್ಸಿಡೆಂಟ್ ಆಗೈತೆ ಅಷ್ಟೇ. ಪ್ರಾಣಕ್ಕೇನು ಅಪಾಯ ಇಲ್ಲಲ್ಲ? ಏನಿಲ್ಲ ಏನಿಲ್ಲ. ಅಕ್ಕ ಅಳ್ಬೇಡ ಅಕ್ಕ, ನೀ ಹಿಂಗೆ ಗಪ್ಪರ ನಂಗೆ ನೋಡಕ್ಕಾಗಲ್ಲ. ಗಂಗಾ ಏನಾಗಲ್ಲ, ಸುಮ್ಮನೆ ಧೈರ್ಯ ತಗೋರಿ, ಏನಾಗಲ್ಲ. ಯಾಕೆಲ್ರಿ ಹಿಂಗೆ ಏನೂ ಆಗಲ್ಲ ಅವಂಗೆ. ಏನಾಗಲ್ಲ ಅಂತ ಯಾಕತ್ತೀನಿಲ್ಲ. ಅಪ್ಪ ಅಣ್ಣಗೆ ಏನಾಗೈತಲ್ಲ, ಏನೋ ಮಾತಾಡ್ತಾನೆ ಇಲ್ಲ. ಪೇಷಂಟ್ಗೆ ಪ್ರಜ್ಞೆ ಬಂದೈತಿ, ಬರ್ರಿ ಯಾರು. ಡಾಕ್ಟರ್ ನಾನು ಬರ್ತೀನಿ. ಇಲ್ಲ ನಾನು ಬರ್ತೀನಿ. ಓಕೆ, ಟೋಟಲ್ ಎಲ್ಲರೂ ಹೋಗಿ, ಆದರೆ ದಾಂಧೆ ಮಾಡಬೇಡಿ. ಸರಿ ಡಾಕ್ಟರ್. ಮಗ ಅವ ಅಪ್ಪ ಯಾಕಂದ್ರೆ ಸಪ್ಪದ್ರಿ? ಅಲ್ಲ ಮಗ, ಏನು ಮಾಡ್ಕೊಂಡಿದ್ದೀರ? ಹೆಂಗೆ ಗೊತ್ತಿದೆ? ಏನು ಗೊತ್ತಿಲ್ಲಪ್ಪ, ನಾರ್ಮಲ್ ಆಗಿ ಏನೂ ಇಲ್ಲ. ಗಾಡಿ ಮುಂದೆ ಬರಾಕತ್ತೀನಿ, ಚಂದ ಐತಿ, ಎಲ್ಲ ನಾರ್ಮಲ್ ಹೊಂಟೈತಿ. ಮುಂದೇನು ಒಂದು ವೆಹಿಕಲ್ ಇಲ್ಲ, ಏನಿಲ್ಲ. ಸಡನ್ ಆಗಿ ಗಾಡಿ ಸ್ಕಿಡ್ ಆಗಿ ಡಬಲ್ ತ್ರಿಬಲ್ ಉಳಿ ಬಿದ್ದುಬಿಡ್ತು. ಏನೋ ಸಡನ್ ಆಗಿ ಒಂದು ಹಕ್ಕಿ ಪಾಸ್ ಆದಂಗೆ ಆಯ್ತು ಅಷ್ಟೇ. ಹೌದಾ? ಅದು ಹೆಂಗಪ್ಪ? ಗಾಡಿ ಏನು ಭಾಳ ಸ್ಪೀಡ್ ಹೊಟ್ಟಿದ್ದೇನೆ? ಇಲ್ಲಪ್ಪ, ನಾರ್ಮಲ್ 60 ಹೊಡಿತೀನಲ್ಲ, ನಾನು ಅಷ್ಟು ಹೊಡೆದೀನಿ. ಜಾಸ್ತಿ ಏನು ಸ್ಪೀಡ್ ಹೊಡೆದಿಲ್ಲ, ಏನಿಲ್ಲ. ಹೆಂಗೆ ಸ್ಕಿಡ್ ಆಯ್ತು ಏನು ಒಂದು ಅರ್ಥ ಆಗಲಿಲ್ಲ ನನಗರ. ವಿಚಿತ್ರ ಅನ್ನಿಸ್ತು ನನಗೆ, ಭಾಳ ವಿಚಿತ್ರ ಅನ್ನಿಸ್ತು. ಮುಂದೆ ಏನಿಲ್ಲ, ಹಂಪಿಲ್ಲ. ಹೌದಾ? ಇಲ್ಲ, ಹುಷಾರು ತಗೋ ಈಗ. ತಿನ್ನಂಗೆ ಮಾಡ್ಕೊಂಡು ಬಂದೇನು, ತಿಂತೀಯೇನು? ಏನು ಹೊಟ್ಟೆಸ್ತಿಲ್ವ, ಯಾಕೋ ಭಾಳ ಮೈ ಕೈ ಎಲ್ಲ ನೋವಾಗಿಬಿಟ್ಟವು. ಕಾಲಂತರೂ ಸಿಕ್ಕಾಕೊಂಡು ಬಿಟ್ಟಿದ್ದು, ಕಾಲಾಗೆ ನೋವು ಎತ್ತಕ್ಕೆ ಬರೋಲ್ಲ, ನೋವು ಭಾಳ ಆಗೈತಿ. ನಾನು ನಿನ್ಗೆ ಎಷ್ಟು ಸಲ ಬಡ್ಕೊಂಡೀನಿ, ಒಬ್ಬನ ಅಡ್ಡಾಡಬೇಡ, ನೀ ಒಬ್ಬನ ಹೊಡಿಬೇಡ ಗಾಡಿ ಅಂತೇಳಿ. ಒಂದು ಮಾತು ಕೇಳ್ತೇನೆ ನೀನು? ಒಟ್ಟೆ ಮಾತು ಕೇಳಂಗಿಲ್ಲ. ಇಂಥ ಹಬ್ಬ ಹರಿದಿನ ಇದ್ದಾಗ ಇಂಥವೆಲ್ಲ ಎಲ್ಲೂ ಹೋಗ್ಬೇಡ, ಮನೆಯಾಗ ಏನಾರು ಇದ್ದಾಗ ಅಂತ ಹೇಳೀನಿ. ಆದರೂ ನೀನು ಕೇಳಲ್ಲ ಹೋದಲ್ಲ. ಒಟ್ಟನ್ನ ಅವು ಅನ್ನೋದು ಮರ್ಯಾದೆನೇ ಇಲ್ಲ ನಿಂಗೆ. ಹೋಗ್ಲಿ ಬಿಡಕ್ಕ, ಬಾಯಿಗೆ. ಅವ್ವ ಟೆನ್ಷನ್ ಮಾಡ್ಕೊಂಡಾಳ, ಏನಾಗಲ್ಲ, ಹೋಗು. ನೀವಿಬ್ರು ಯಾಕೆ ಆಗತ್ರಿ? ಅಳ್ಬೇಡ್ರಿ, ನಂಗೆ ಏನಾಗಿಲ್ಲ. ಯಾಕೆ ನಿಂಗೆ ಭಾಳ ನೋವಾಗೈತೇನ? ಏನಾಗಿಲ್ಲ, ಹೋಗು. ಆಮೇಲೆ ಅದನ್ನ ರಾಮ ಅಪ್ಪ ಅದು ಇರಲಿ, ಈಗ ನೀನು ಮಲ್ಕೋ, ಆಮೇಲೆ ಬರ್ತೀನ. ಏನೋ ಶಾಮಿದು ಏನೋ ಮಾಡ್ಕೊಂಡೆ. ತಂಗಿ ಫೋನ್ ಹಚ್ಚಿದ್ಲ, ಹಿಂಗೆ ಹೆಂಗಾತಿದೆ? ರಾಮ್ ನಿಜ ಗೊತ್ತಿಲ್ಲ ನನಗೆ. ವಿಚಿತ್ರ ಅನಿಸ್ಬಿಡ್ತು ಗೊತ್ತಾ. ನಾವು ಹೋಗ್ತೀವಲ್ಲ ರೋಡ್, ಅದೇ ರೋಡಿಗೆ ಬಂದೀನಿ ನಾನು. ಅಲ್ಲೆಲ್ಲೋ ಹಂಪೈತಿ, ಹಂಪಿಲ್ಲ ಏನಿಲ್ಲ. ಸಡನ್ನಾಗಿ ಗಾಡಿ ಫುಲ್ ಹೈ ಹೋಗಿ ಡಬಲ್ ತ್ರಿಬಲ್ ಉಳಿತು. ಅಲ್ಲ ಏನಾರ ಬಂತ ನಮ್ಮ ದಾರ್ಯಾಗ? ಮತ್ತೆ ಯಾವ ದನ ಇಲ್ಲ ಏನಿಲ್ಲ. ಸರಿ, ನಾ ಇಲ್ಲೇ ಇರ್ತೀನಿ, ಎಲ್ಲರೂ ಮನೆಗೆ ಕಳ್ಸೀನಿ. ಚಲೋ ಆತ್ ಬಿಡ. ಅಲ್ಲ ಅಪ್ಪ ಸಿಕ್ಕಿದ್ದ ನಿನಗೆ? ಇಲ್ಲ, ಯಾಕೆ ನೀ ಎಲ್ಲೋಗಿ ಅಂತ ಕೇಳಾಕತ್ತಿದ್ದ, ಹೇಳಿದೇನ? ಇಲ್ಲ, ಅಷ್ಟೊಂದ್ಲಿ ಅಪ್ಪ ಕಾಲು ನೋವಾಗತೈತೆ ಅನ್ನಿ ಹೋದ. ಹೌದಾ, ಚಲೋ ಆತ್ ಬಿಡ, ಹೇಳಾರ್ದ. ಏನಾಯ್ತು, ಹೋಗಿದ್ದ? ಸಿಕ್ಕಳನ? ಸಿಕ್ಕಳು. ಫುಲ್ ಬೇಜಾರಲ್ಲಿದ್ದಾಳೆ. ನಾವು ಒಂದು ಫೋನ್ ರಿಸೀವ್ ಮಾಡೋದಕ್ಕೆ ಅಷ್ಟು ಪ್ರೀತಿ ಮಾಡಾಕತ್ತಾಳ ಆಕೆ ನಿನ್ನ. ಹೂನಾ, ನನಗರ ವಿಚಿತ್ರ ಅನಿಸ್ತು ಆಕೆ ಮಾಡೋದು ನೋಡಿ. ನಾನು ಜಸ್ಟ್ ಫ್ಲರ್ಟ್ ಮಾಡಿದ್ದೆ ಅಲ್ಲಿದ್ದಾಗ, ಆಕೆ ನಾನು ಹುಡ್ಕೊಂಡು ಇಲ್ಲಿಗೆ ಬಂದುಬಿಟ್ಟಾಳ. ನೋಡಿ ಹೆಂಗೆ ಅನಿಸ್ತಾ ಹುಡುಗಿ ನೀನು? ಚಲೋ ಅದ ಇಲ್ಲ? ಚಲೋ ಅದ. ನಮ್ಮ ಫ್ಯಾಮ್ಲಿಗೆಲ್ಲ ಹೊಂದ್ಕೊಳ್ತಾ ಇಲ್ಲ, ಅದನ್ನೆಲ್ಲ ನೋಡು. ಯಾಕಂದ್ರೆ ನಾಳೆ ಅಪ್ಪ ಸಡನ್ನಾಗಿ ಬ್ಯಾಡ ಅನ್ನೋಕ್ಕೂ ಮಾಡ್ಕೋಬೇಡ. ಎಲ್ಲ ಯೋಚನೆ ಮಾಡಿ ಮುಂದೋಡಿ. ಬರೀ ಫ್ಲರ್ಟ್ ಮಾಡ್ಕೊತ ಅಡ್ಡಾಡ್ತಿದ್ಯಲ್ಲ ಹುಡುಗರನ್ನ. ಈಗ ನೋಡಿ, ಗಂಟು ಬಿದ್ದ ಅಂತೆ ಮದುವೆ ಆಗೋಕ್ಕೂ ಹೋಗಬೇಡ. ಇಲ್ಲಪ್ಪ, ನಂಗೇನು ಮದುವೆ ಆಗೋ ಆಸೆ ಇಲ್ಲ, ನೋಡ್ತೀನಿ. ಚಲೋ ಅನಿಸ್ತು ಹಾಕಿನಿಲ್ಲ ಅಂದ್ರಿಲ್ಲ. ಸರಿ ಮಗಳ ಸವಿತಾ. ಹಾಂ ಬಾ. ಯಾಕೆ ನಿನ್ನ ಬರ್ತೀನಿ ಅಂದು ಬರಲೇ ಇಲ್ಲ? ಮತ್ತು ಜಾತ್ರೆ ತಯಾರಿ ಹೆಂಗೆ ನಡೆದೈತಿ? ಅಳಿಯಂದ್ರಿಲ್ಲವ? ಈಗ ಹೊರಗೆ ಹೋಗ್ಯಾರ, ಭಾಳ ತಾತ ಹೊರಗೋಗಿ. ಯಾಕೆ ಏನಾಯ್ತು? ಯಾಕೋ ದೊಡ್ಡ ಅನಾಹುತ ಆಗೋದೈತೆ ಅನ್ಸಾತೈತೆ ನನಗೆ. ಅಳಿಯಂದ್ರ ಜೋಡಿ ಮಾತಾಡೋದೈತೆ. ಹೌದಾ, ಏನಾಯ್ತು ಅಂತದು? ಅತ್ತಿಯಾರು ಬಂದ್ರೆ ಆರಾಮ್ ರೀತಿ? ಹೂನಪ್ಪ, ಆರಾಮದೀನಿ. ನೀ ಆರಾಮದಿಲ್ಲ? ಹ್ಞೂ ಅತ್ತಿ, ಯಾಕೆ ಇಷ್ಟೊಂದು ಗಾಬರಿದ್ರಿ? ಅದು ಬಾರಪ್ಪ ಮಾತಾಡೋದೈತೆ ನಿನ್ನ ಜೋಡಿ. ನೀ ಪ್ರತಿ ವರ್ಷ ಜಾತ್ರೆ ಮಾಡಿಸ್ತಿದ್ದಲ್ಲ, ಹೆಂಗೆ ಮಾಡ್ತಿದ್ದೆಪ್ಪ? ಏನಿಲ್ಲ, ನಾರ್ಮಲ್ ಕಾಯಿ ಕಟ್ಟೋದು ಅದೇ ಸೇಮ್. ತೇರು ಕಳಸ ಆಡೋದು, ಆಮೇಲೆ ಜಾತ್ರೆ ಮಾಡೋದು ಅಷ್ಟೇ ಇತ್ತು. ಅಲ್ಲಪ್ಪ, ಜಾತ್ರೆಗೆ ಏನಾರು ವಿಘ್ನ ಏನಾರು ಹಾಕಿತ್ತನ? ಅಲ್ಲ, ಕುಂದ್ರ ಬರ್ರಿ ಫಸ್ಟ್. ಯಾಕೋ ಭಾಳ ಸುಸ್ತದಾಗ ಅನ್ಸತ್ರಿ. ಅವ ನೀರು ತೊಗೊಂಡು ಬರಲನ ಅಂದೆ ಸರ್? ಏನು ಬ್ಯಾಡ ಮಗಳ. ಯಾಕತ್ತಿ ಅಷ್ಟೊಂದು ಟೆನ್ಷನ್ ಆಗಿದ್ದೀರಿ? ಅಲ್ಲ, ನಿಮಗೇನಾದರೂ ಮುನ್ಸೂಚನೆಗಳು ಏನಾದ್ರು ಕಾಣ್ತಿದ್ವನ? ಏನಾರು ಅಪಶಕ್ನ ಆಗೋದು ಅಥವಾ ವಿಘ್ನತೆ ಕಾಡೋದು ಆ ಥರ ಏನಾರ? ಇಲ್ಲ, ಏನಿಲ್ಲ. ಆಮೇಲೆ ಆ ಭಾಳ ಬಿದ್ದು ಮನೆ ಕಡೆ ಯಾರು ಹೋಗಿದ್ರನ? ಇಲ್ಲ, ಯಾರು ಹೋಗಿಲ್ಲ. ಯಾಕ? ಅಲ್ಲ, ಊರಾಗ ಏನಾದರೂ ಸಾಯೋದು ಆ ಥರ ಏನಾರು ಆಗಕತ್ತಾವನ? ಈಗ ಮದುವೆಯಾಗಿ ಬಂದು ಹೊಸ್ತರಾಗಿ ಅವರು ಅಥವಾ ದೊಡ್ಡರಾದರು ಯಾರಾದರೂ ಏನಾದರೂ ಕಿಡ್ನಾಪ್ ಏನಾರು ಆಗತ್ತಾರನ? ಅಪರ್ಣ ಏನಾರು ಆಗೋದು ಅಥವಾ ಹಿಂಗೆ ಸಣ್ಣ ಮಕ್ಕಳ ಅಪರ್ಣ ಏನಾರು ಆಗಕತ್ತೈತನ? ಏನಿಲ್ಲ ಅತ್ತಿ, ಇವನ್ನೆಲ್ಲ ಯಾಕೆ ಕೇಳಾಕತ್ತೀರ ಅಂತ ನಂಗೆ ಅರ್ಥ ಆಗೋದು. ಏನಾದ್ರ ಏನು ತೊಂದರೆ ಆಗೈತೆ ಏನಾರ?
ಇಲ್ಲಪ್ಪ ಯಾಕೋ ಆಕಿ ಬಂದಾಳ ಅನ್ಸಾಕತೈತಿ. ಯಾರು ರೀ ಅತ್ತೆ? ಅದನಪ್ಪ ಅದ ನಿಮ್ಮ ಅತ್ತಿ. ಅಲ್ರಿ ಅತ್ತೆ, ನಮ್ಮ ಅತ್ತಿ ಊರು ಬಿಟ್ಟು ಎಷ್ಟು ವರ್ಷ ಆತು? ಈಗ ಕೇಳಾಕತ್ತಿರಲ್ಲ ನೀವು, ಊರು ಬಿಟ್ಟು ಭಾಳ ವರ್ಷ ಆತಕಿ. ಹೌದಪ್ಪ, ಊರು ಬಿಟ್ಟು ಭಾಳ ವರ್ಷ ಆಗೈತಿ, ನೀ ಹೇಳೋದು ಕರೆನೇ ಐತಿ. ಆದರೆ ಯಾಕೋ ಆಕಿ ಮತ್ತೆ ಬಂದಾಳ ಅನ್ಸಾಕತೈತಿ ನನಗೆ. ಯಾಕ ಅಂಥದ್ದೇನು ನಿಮಗೆ ಅನಿಸ್ತು? ಅದು ನಾವು ಈಗ ಜಾತ್ರೆ ನಡೆಸಾಕತ್ತೀವಲ್ಲ, ಭಾಳ ಅಪಶಕ್ನಗಳು ಭಾಳ ಆಗತ್ತವು. ಈಗ ನೋಡಿ, ನಿನ್ನೆ ನನ್ನ ಮೊಮ್ಮಗಗೆ ಆಕ್ಸಿಡೆಂಟ್ ಬೇರೆ ಆಗೈತಿ. ಅದು ಪೂಜೆ ಕಾಯಿ ಕಟ್ಟು ದಿನನೇ ಆಗೈತಿ. ಅದು ಅಚಾನಕ್ ಆಗಿರ್ಬೇಕು ಬಿಡಿ ಅತ್ತೆ, ಅಷ್ಟಕ್ಕೆ ಯಾಕೆ ಗಾಬರಿಕರಿ? ಇಲ್ಲಪ್ಪ, ಯಾಕೋ ನಂಗೆ ಹಂಗೆ ಅನ್ಸಾಕತೈತಿ. ಇನ್ನು ನಾನು ಎಲ್ಲಿ ಹೋಗಿ ಕೇಳಿನ ಆಕಿ ನಿನಗೇನಾರ ಹಿಂಗೇನಾರ ಸೂಚನೆಗಳು ಕಂಡ್ರೆ ನಂಗೊಂದು ಫೋನ್ ಮಾಡಪ್ಪ. ಸರಿ ರೀ ಅತ್ತೆ. ನಾನು ಇನ್ನು ಬರ್ತೀನಿ, ಹೇಳ್ಬೇಡ ಸವಿತಾಗ ಹೋಗಿ ಬರ್ತೀನಿ ಅಂತ. ಅಲ್ಲ ಇರ್ರಿ, ಇರ್ತಿದ್ರಲ್ಲ ಒಂದು 4 ದಿನ ಇದ್ದು ಹೋಗ್ಬೇಕಿಲ್ಲ? ಇಲ್ಲಪ್ಪ, ಇವನಿಗೇನು ಹೇಳಿ ಬಂದಿಲ್ಲ, ಮತ್ತೆ ಗೊತ್ತಾತಂದ್ರೆ ಬೈತಾನ. ಹೋಗಿ ಬರ್ತೀನಿ. ಅವೇನಾರ ಅಂದ್ರೆ ನಾನು ನೋಡ್ಕೊಂತೀನಿ ಇರ್ರಿ. ಇಲ್ಲಪ್ಪ, ಮೊಮ್ಮಗ ದವಾಖಾನೆಗೆ ಅದಾನ, ನೋಡ್ಕೊಂಡು ಬರ್ತೀನಿ ಹೋಗಿ. ಹೆಂಗೆ ಬಂದಿರಿ? ಹಂಗೆ ಹೋದ್ರಿ? ಹೌದಲ್ಲ ಅವ್ವ. ಯಾಕ ಭಾಳ ಗಾಬರಿ ಆಗಿದ್ರು ಅವ್ರು. ಏನೇನೋ ಕೇಳಾಕತ್ತಿದ್ರು, ಏನೇನೋ ಹೇಳಾಕತ್ತಿದ್ರು, ಒಂದೂ ಅರ್ಥ ಆಗಲಿಲ್ಲ ನನಗೂ. ಅಪ್ಪ ಅಜ್ಜಿ ಹಂಗೆ ಬಂದು ಹಂಗೆ ಹೋದ್ಲಲ್ಲ? ಅದು ಏನಪ್ಪ, ಬಂದ್ಲು ಅದೇನೇನೋ ಕೇಳಿದ್ಲು, ಹೋದ್ಲು, ಏನೋ ಆಕ್ಸಿಡೆಂಟ್ ಆಗಿತ್ತು ಅಂತ ಮೊಮ್ಮಗದು. ಚಲೋ ಆಯ್ತು ಬಿಡು, ಕೈಕಾಲು ಮರ್ಕೊಂಡು ಬೇಳಿ. ಅತ್ತಿ ಕೇಳಿದ್ದು ಪ್ರಶ್ನೆಗಳು ಭಾಳ ವಿಚಿತ್ರ ಅನಿಸಿದ್ರು ನನಗೆ. ಹಿಂಗೆ ನಮ್ಮೂರಾಗ ಏನಾರ ಸಣ್ಣ ಮಕ್ಕಳು ಕಿಡ್ನಾಪ್ ಆಗ್ಯಾರ ಯಾವಾಗಾರ? ಅಯ್ಯ ಹಂಗೆ ನಂಗೆ ಯಾರು ನೆನಪಾಗಲ್ಲ. ಏನು ಗೌಡ್ರು ಏನೋ ಚಿಂತೆ ಮಾಡಾಕತ್ತೀರಿ? ಏನಪ್ಪ ನಮ್ಮೂರಾಗ ಯಾರು ಸಣ್ಣ ಮಕ್ಕಳು ಮತ್ತು ಮದುವೆ ಆದಾರು ಅಥವಾ ಯಾರು ಈಗ ಮೈನರ್ದಾರು ಯಾರು ಕಿಡ್ನಾಪ್ ಆಗ್ಯಾರನ? ಹಂಗೆ ನಂಗೆ ನೆನಪಿಲ್ಲ. ಬಟ್ ಮೊನ್ನೆ ಸೋಮಣ್ಣನ ಮಗ ಕಾಣೆ ಆಗ್ಯಾನ ಅಂತಂದು ಅನ್ನಾಗತ್ತಿದ್ರು, 7 ವರ್ಷದ ಹುಡುಗ. ಹೌದಾ? ಹಂಗಾರೆ ಮೊನ್ನೆ ಈಕಿ ಮೈನರ್ ಇದ್ಲಲ್ಲ, ಆಕಿನೂ ಇಲ್ಲ ಅಂತ ಅನ್ನಾಗತ್ತಿದ್ರು. ಅಲ್ಲ ಎಷ್ಟು ದಿನದಿಂದ ನಡಾಕತ್ತಿದ್ದು? ಈಕಿ ಕಾಣೆಯಾಗಿ ಒಂದು 6 ದಿನ ಆತು ನೋಡು. ಇವನು ಬರೀ 2 ದಿನ ಆತು. ಈಗ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿರಿ? ಏನೂ ಕೊಟ್ಟಿಲ್ಲ. ಮತ್ತು ಇದನ್ನ ಯಾಕೆ ನಾನು ಮುಂದಿಟ್ಟಿಲ್ಲ ನೀವು? ಯಾಕಪ್ಪ ಏನತ್ತ? ಅಂದರೆ ನಮ್ಮ ಅತ್ತೆ ಬೇಕಿದ್ಲು. ಆಕಿ ಮಾಟ ಮಂತ್ರ ಮಾಡೋದಕ್ಕೆ ಎತ್ತಿದ ಕೈ. ಆಕಿ ತನ್ನ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದ್ ಮಾಡ್ತಿದ್ಲು. ಆಕಿನ ಬಡದು ಊರಿಂದ ಹೊರಗೆ ಹಾಕಿದ್ವಿ ನಾವು. ಆಕಿ ಮತ್ತೆ ಬಂದಾಳ ಅಂತೇಳಿ ನಮ್ಮ ಅತ್ತಿಗೆ ಸಂಶಯ ಬಂದೈತದ ಈಗ. ಅಲ್ಲ ಅವ್ರ್ಯಾಕೆ ಅದನ್ನು ಮಾಡ್ತಾರಮ್ಮ ಅಪ್ಪ? ಅದೊಂದು ದೊಡ್ಡ ಪಟ್ಟಿ ಬಿಡಪ್ಪ, ಅದನ್ನು ಹೇಳೋಕ್ಕಾಗಲ್ಲ. ಇದು ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ಫಸ್ಟ್. ಹೇಳೋರ್ಗೆ ಯಾರದಾರ ನೋಡು, ಅವ್ರಿಗೆ ಹೇಳಿಸಿ ಮೊದಲು ಹುಡುಗರು ಹುಡ್ಕಾಕಚ್ಚು. ಸರಿಯಪ್ಪ, ಅಷ್ಟ ಮಾಡ್ತೀನಿ. ವೀಕ್ಷಕರ, ಈ ಕಥೆಯಲ್ಲಿ ಬರುವ ಪಾತ್ರಗಳು ಸನ್ನಿವೇಶಗಳು ಬರೀ ಕಾಲ್ಪನಿಕ. ಯಾರು ಇದನ್ನು ಸೀರಿಯಸ್ ಆಗಿ ತಗೋಬಾರ್ದು. ಇದನ್ನ ಅತ್ತಿಗೆ ಅನ್ಕೋ ತಿಳಿಸೋದು. ಮಗ ಬಾಯಿಲೆ. ಏನಪ್ಪ? ಕೆಂಪು ಬಂದಣ್ಣ. ಕೆಂಪು ಬಂದಿದ್ರು ಕಳಿಸ್ಕೊಡು. ಎದಕ್ಕಪ್ಪ? ಈ ವಿಷಯನ ಹೋಗಿ ಅತ್ತಿ ಮುಟ್ಸಾಕ. ಅಲ್ಲ ಯಾಕೆ ಮುಟ್ಟಿಸ್ತಿ ಬಿಡು, ನಮಗೇನು ಆಗಬೇಕಾಗಿತ್ತು? ಆ ಜಾತ್ರೆ ನಿಂದಿರ್ಬೇಕಾಗಿತ್ತು, ಅವರು ಆ ಮನೆ ಸರ್ವನಾಶ ಆಗೋದ ಬೇಕಾಗಿತ್ತಿಲ್ಲ. ಮತ್ತೆ ಯಾಕೆ ನಿಂದಿರ್ಸ್ತಿ? ನೀ ಹೇಳೋದು ಕರೆನ, ಆದ್ರೆ ಊರಿನವ್ರಿಗೆ ತೊಂದರೆ ಆಗೋದು ಬೇಡಲ್ಲ ಅಂತ ನಂದು. ಅವ ಹೇಳೋದು ಕರೆನ ಐತಿ. ಅಲ್ಲ, ಇದರಿಂದ ನನ್ನ ತವ್ರ ಮನೆ ತೊಂದರೆ ಆಗತ್ತಲ್ಲ, ಹೆಂಗೆ ಏನು ಮಾಡಲಿ? ಕೆಂಪವ ಬಂದಾಳ, ನೋಡ್ತೀನಿ. ಕೆಂಪವನ ಕೈಯಾಗೆ ಹೇಗೆ ಕಳಿಸ್ತೀನಿ. ಕೆಂಪವ 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 ಕರೆದ್ರಿ ಅಮ್ಮರ? ಏನು ಬೇಕಾಯ್ತು ರೀ? ನನಗೆ ಮೊಸರು ಕೊಡ್ಸಾಗತ್ತೇನ? ಮತ್ತೇನು ಕೆಲಸ ಐತೆ ನಿಂದೀಗ? ಯಾವಾಗ ಹೋಗ್ತಿ ಮನೆಗೆ? ಯಾಕ್ರಿ ಮರ ಏನತ್ತ? ಪಕ್ಕದವ್ರಿಗೆ ಏನಾರು ಹೋಗೋದೈತೆ ನಿಂದ? ಹ್ಞೂ ರೀ, ನಾಳೆಗೆ ಕೈಪಲ್ಲೆ ತರಕ್ಕೆ ಹೋಗ್ಬೇಕು. ಇವತ್ತು ಹೋಗ, ಈಗ ಹೋಗ. ಅಂದ್ರೆ ಅಪ್ಪ ಇನ್ನೂ ಪಗಾರ ಮಾಡಿಲ್ರಿ, ಅದಕ್ಕೆ ನಾಳೆ ಹೋದ್ರತ್ತಂತೆ ಸುಮ್ಮಿದ್ದೆ. ಎಷ್ಟು ಬೇಕು ಹೇಳಿ, ನಾನು ಕೊಡ್ತೀನಿ. ನೀನು ಒಂದು ಕೆಲಸ ಮಾಡೋದೈತಿ. ಏನು ಹೇಳ್ರಿ? ನನ್ನ ತವ್ರ ಮನೆಗೆ ನಮ್ಮ ಅಣ್ಣಗರ, ನಮ್ಮ ಅವ್ವಗರ, ಇಲ್ಲ ನಮ್ಮ ಅತ್ತಿಗೆ ಯಾರಿಗಾರ ಒಟ್ಟು ಸುದ್ದಿ ಮುಟ್ಟಿಸ್ಬೇಕು ನೋಡಿ. ಏನು ಮುಟ್ಟಿಸ್ಬೇಕು ಹೇಳ್ರಿ? ಅಂದ್ರೆ ನಮ್ಮ ಊರಿನಾಗ 2 ಹುಡುಗರು ಅಪಹರಣ ಆಗೈತೆ ಅಂತ ಹೇಳಿ. ಹೌದ್ರಿ? ಯಾರು ಅವ್ರು ಆಗಿದ್ರಲ್ಲ ಅವ್ರೇನ್ರಿ? ಹ್ಞೂ ಅದ ಹೋಗಿ ಹೇಳು. ಮೊದಲು ನಮ್ಮ ಅವ್ವಗೆ ಹೋಗಿ ಮುಟ್ಟಿಸ್. ಸರಿ ಅಮ್ಮ, ಹೋಗಿ ಬರ್ತೀನಿ. ಹೆಂಗಾರು ಆಗಿ ಸುದ್ದಿ ನಮ್ಮ ಅವ್ವಗೆ ಮುಟ್ಟಿದ್ರೆ ಸಾಕು. ನನ್ನ ತವ್ರ ಮನೆಗೆ ಏನೂ ಆಗದೇ ಇರಲಪ್ಪ.